ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ಮುಖದಲ್ಲಿ ಸದಾ ಮುಗುಳ್ನಗೆ, ಪ್ರತಿ ಮಾತಿನಲ್ಲೂ ಸೌಜನ್ಯದ ಸ್ಪರ್ಶ. ಬಿಳಿ ಬಣ್ಣದ ಧೋತಿ, ನೆಹರು ಶರ್ಟ್, ಗಾಂಧಿ ಟೋಪಿ ಧರಿಸುತ್ತಿದ್ದ ಸರಳ ಸಜ್ಜನಿಕೆಯ ಮುತ್ಸದಿ ಮಾಜಿ ಸಚಿವ ದಿವಂಗತ MC ಮನಗೂಳಿ ಮುತ್ಯಾನ ಮರೆಯುವುದು ಹ್ಯಾಂಗ? ಮತ್ತೆ ನೆನಪಾದರು ಅಭಿವೃದ್ಧಿಯ ಚಿಂತಕ, ಆಧುನಿಕ ಭಗೀರಥ, ಗುತ್ತಿ ಬಸವಣ್ಣ ಏತ ನೀರಾವರಿಯ ಹರಿಕಾರ, ರೈತ ನಾಯಕ, ಸಿಂದಗಿ ತಾಲೂಕು ಆಲ್ಮೇಲು ತಾಲೂಕುಗಳ ಅಭಿವೃದ್ಧಿಕಾರ, ಶಿಕ್ಷಣ ಪ್ರೇಮಿ, ಜನಸಾಮಾನ್ಯರ ಪ್ರೀತಿಯ ಮುತ್ಯ ದಿವಂಗತ MC ಮನಗೂಳಿಯವರು ನಮ್ಮನ್ನೆಲ್ಲರನ್ನೂ ಅಗಲಿ 4 ವರ್ಷ ಉರುಳಿದವು. ಆದರೆ ಅವರು ಮಾಡಿರುವ ಜನಪರ ಕೆಲಸಗಳು ಅವರನ್ನು ನೆನೆಯುವಂತೆ ಮಾಡುತ್ತಿವೆ. ಇದೇ ಜನವರಿ 28ಕ್ಕೆ ಅವರ 4ನೇ ಪುಣ್ಯಸ್ಮರಣೆ. ಅದರ ನಿಮಿತ್ತವಾಗಿ ಅವರ ಗೌರವಾರ್ಥ ವಿಶೇಷ ವರದಿಯನ್ನು ಮುಕ್ತಧ್ವನಿ ವೀಕ್ಷಕರಿಗಾಗಿ ಹೊತ್ತು ತಂದಿರುವೆ. ತಪ್ಪದೆ ಸಂಪೂರ್ಣ ವಿಡಿಯೋ ನೋಡಿ, ಲೈಕ್, ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಕುಟುಂಬದ ಹಿನ್ನೆಲೆ. ಕಡು ಬಡತನದ ರೈತ ಕುಟುಂಬವಾಗಿದ್ದ ಚನ್ನವೀರಪ್ಪ ಬಂಗಾರಮ್ಮ ದಂಪತಿಗಳಿಗೆ ಅಕ್ಟೋಬರ್ 29, 1936ರಲ್ಲಿ 3ನೇ ಮಗನಾಗಿ ಜನಿಸಿದ MC ಮನಗೂಳಿಯವರು 1956ರಲ್ಲಿ ಸಿಂದಗಿ HG ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ SSLC ಪೂರೈಸಿದವರು. ಸ್ಥಳೀಯ ಗುರುರಾವ್ ಕುಲಕರ್ಣಿಯವರ ಬಟ್ಟೆ ಅಂಗಡಿಯೊಂದರಲ್ಲಿ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿ ಕುಟುಂಬದ ನೊಗ ಹೊತ್ತರು. ಬಳಿಕ ಜೂನ್ 16, 1960ರಂದು ಕೃಷಿ ಇಲಾಖೆಯ ಗ್ರಾಮ ಸೇವಕ ನೌಕರಿಗೆ ಸೇರಿ ಕೆಲ ವರ್ಷಗಳ ಕಾಲ ದುಡಿದವರು. ತಾಲೂಕಿನ ಜನರ ಮನರಂಜನೆ ದೃಷ್ಟಿಯಿಂದ 1983ರಲ್ಲಿ ಸಿಂದಗಿಯಲ್ಲಿ ಆನಂದ್ ಚಿತ್ರಮಂದಿರವನ್ನು ಆರಂಭಿಸಿದರು. ಬದುಕು ಬದಲಾಯಿತು. ಆನಂದ್ ಚಿತ್ರಮಂದಿರ ಆರಂಭದ ಬಳಿಕ MC ಮನಗೂಳಿಯವರಿಗೆ ರಾಜಕೀಯದವರ ಒಡನಾಟ ಹೆಚ್ಚಾಗಲು ಕಾರಣವಾಯಿತು. ಅಲ್ಲಿಂದ ಅವರು ಬದುಕೇ ಬದಲಾಗಿ ಹೋಯಿತು. ಏಕೆಂದರೆ ಗೆಳೆಯರ ಒತ್ತಾಸೆ ಮೇರೆಗೆ ಮೊದಲ ಬಾರಿ ರಾಜಕೀಯ ಅಖಾಡಕ್ಕೆ ಧುಮುಕಿದ ಮನಗೂಳಿಯವರು ಸಿಂದಗಿ ಪುರಸಭೆ ಚುನಾವಣೆಗೆ ಸ್ಪರ್ಧಿಸಿ ಸದಸ್ಯನಾಗಿ ಆಯ್ಕೆಗೊಂಡು ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿ ರಾಜಕೀಯ ಪಲ್ಲಟಗಳಿಂದಾಗಿ ಅಧ್ಯಕ್ಷ ಚುನಾವಣೆಯಿಂದ ಹಿಂದೆ ಸರಿದಿದ್ದರು. ಬಳಿಕ ನಡೆದ ತಾಲೂಕಿನ ಪಿಕಾರ್ಡ್ ಬ್ಯಾಂಕಿನ ಚುನಾವಣೆಯಲ್ಲಿ ಸದಸ್ಯನಾಗಿ ಆಯ್ಕೆಗೊಂಡು ಸಂಸ್ಥಾ ಕಾಂಗ್ರೆಸ್ ಮೂಲಕವೇ 14/11/1975ರಿಂದ ಕೆಲ ಕಾಲ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ದರು. ರಾಜಕೀಯ ಏಳುಬೀಳು. 1989ರಲ್ಲಿ ಮೊದಲ ಬಾರಿಗೆ ಸಿಂದಗಿ ವಿಧಾನಸಭೆ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತು ಕಾಂಗ್ರೆಸ್ಸಿನ ಮಾಜಿ ಸಚಿವ ದಿವಂಗತ RB ಚೌಧರಿ ವಿರುದ್ಧ ಪರಾಭವಗೊಂಡಿದ್ದ ಮನಗೂಳಿಯವರು 1994ರಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿ ಅಭೂತಪೂರ್ವ ಗೆಲುವು ದಾಖಲಿಸಿ ಮೊದಲ ಬಾರಿಗೆ ವಿಧಾನಸೌಧವನ್ನು ಪ್ರವೇಶಿಸಿದರು. ಬಳಿಕ 1996ರಲ್ಲಿ ಅಂದಿನ ಮುಖ್ಯಮಂತ್ರಿ JS ಪಟೇಲರ ಸಚಿವ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಯಾಗಿದ್ದರು. ಆದರೆ 1999ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜನತಾದಳ ಪಕ್ಷವು ಇಬ್ಬಾಗವಾಯಿತು. ಈ ವೇಳೆ ರಾಜ್ಯದಲ್ಲಿಯೂ ದೇವೇಗೌಡರು JDS ಮತ್ತು ಪಟೇಲರು JDU ಪಕ್ಷಗಳ ಜೊತೆ ಗುರುತಿಸಿಕೊಂಡರು. ಅದೇ ವರ್ಷ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ MC ಮನಗೂಳಿಯವರಿಗೆ ಕೆಲವರ ಕುತಂತ್ರದಿಂದ ಟಿಕೆಟ್ ಕೈತಪ್ಪಿತು. ಆಗ ಅನಿವಾರ್ಯವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಜೀಪಿನ ಗುರುತಿನೊಂದಿಗೆ ಸ್ಪರ್ಧಿಸಿ ಪರಾಭವಗೊಂಡರು. ಈ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪಿದ್ದು ಮೊದಲ ಹಿನ್ನಡೆಯಾದರೆ ವಿರೋಧಿಗಳು ಅವರ ವಿರುದ್ಧ ವಿನಾಕಾರಣ ಹಬ್ಬಿಸಿದ ಅಪಪ್ರಚಾರ ಮತ್ತೊಂದು ಕಾರಣವಾಗಿತ್ತು. ಹೀಗಾಗಿಯೇ ಅವರು ಅನೇಕ ಜನಪರ ಕೆಲಸ ಮಾಡಿದರೂ ಹಾಲಿ ಸಚಿವರಾಗಿಯೂ ಕೂಡ ಸೋಲಬೇಕಾಯಿತು. ಇನ್ನು 2004ರಲ್ಲಿ BJಪಿಯ ಅಶೋಕ್ ಶಾಬಾದಿ ಅನುಕಂಪದ ಅಲೆಯಲ್ಲಿ ಶಾಸಕನಾದರೆ 2008ರಲ್ಲಿ ಮಾಜಿ CM ಯಡಿಯೂರಪ್ಪನ ಹವಾದಿಂದ ರಮೇಶ್ ಬೂಸ್ನೂರ್ ಶಾಸಕರಾದರು. JDS ಪಕ್ಷದಿಂದ ಸ್ಪರ್ಧಿಸಿದ MC ಮನಗೂಳಿಯವರು ಎರಡೂ ಚುನಾವಣೆಯಲ್ಲಿ 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಎರಡು 2013ರಲ್ಲಿ ಅತ್ಯಲ್ಪ ಮತಗಳ ಸೋಲು. 2013ರ ಚುನಾವಣೆಯಲ್ಲಿ MC ಮನಗೂಳಿಯವರು ಗೆದ್ದೇ ಗೆಲ್ಲಲಿದ್ದಾರೆ ಎನ್ನುವ ವಾತಾವರಣ ಕ್ಷೇತ್ರದಲ್ಲಿತ್ತು. ಅಲ್ಲದೆ ಮತದಾರರು ಕೂಡ ಮನಗೂಳಿ ಮುತ್ಯಾನ ಪರವಾಗಿಯೇ ಇದ್ದರೂ ಕೂಡ ಆ ಚುನಾವಣೆಯಲ್ಲಿ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಸುಮಾರು 700 ಮತಗಳ ಆಸುಪಾಸಿನಲ್ಲಿ BJಪಿಯ ರಮೇಶ್ ಬೂಸ್ನೂರ್ ವಿರುದ್ಧ ಸೋಲು ಕಂಡಿದ್ದರು. ಚುನಾವಣೆಯಲ್ಲಿ ಅವ್ಯವಹಾರವಾಗಿದೆ ಎಂದು ಮನಗೂಳಿ ಮುತ್ಯ ಹೈಕೋರ್ಟಿನ ಮೊರೆ ಹೋಗಿದ್ದರು. ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿಯೂ ಮೇಲ್ಮನವಿಯನ್ನು ಕೂಡ ದಾಖಲಿಸಿದ್ದರು. ಆ ಪ್ರಕರಣದಲ್ಲಿ ಮನಗೂಳಿ ಮುತ್ಯಾನ ಪರವಾಗಿ ನ್ಯಾಯಾಲಯದಿಂದ ತೀರ್ಪು ಬಂದಿರಲಿಲ್ಲ. ಆದರೆ ಕೋರ್ಟಿನ ತೀರ್ಪು ಏನಾದರೇನಂತೆ 2018ರಲ್ಲಿ ಸಿಂದಗಿ ಕ್ಷೇತ್ರದ ಮತದಾರರು ದೃಢ ನಿರ್ಧಾರ ಮಾಡಿಯಾಗಿತ್ತು.
ಸತತ 4 ಚುನಾವಣೆಯಲ್ಲಿ ವಿನಾಕಾರಣ ಪರಾಭವಗೊಂಡಿರುವ ಮುತ್ಯಾನ ಗೆಲ್ಲಿಸುವ ಮೂಡ್ನಲ್ಲಿದ್ದರು. ಹೀಗಾಗಿ 2008 ಮತ್ತು 2013 2 ಬಾರಿ ಶಾಸಕನಾಗಿ ಗೆಲುವು ದಾಖಲಿಸಿದ್ದ ಬಿಜೆಪಿಯ ರಮೇಶ್ ಬೂಸ್ನೂರ್ ವಿರುದ್ಧ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಪುನಃ ಅದೃಷ್ಟ ಪರೀಕ್ಷೆಗಿಳಿದಿದ್ದ ಮನಗುಳಿ ಮುತ್ಯಾನನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಗೊಳಿಸಿದರು. ಆ ವರ್ಷ ರಾಜ್ಯದಲ್ಲಿ ವಿಧಾನಸಭೆಗೆ ಅತಂತ್ರ ಸ್ಥಿತಿ ನಿರ್ಮಾಣವಾಗಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚಿಸಿದ್ದವು. ಅಂದು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಂಪುಟದಲ್ಲಿ ತಮ್ಮ 82ನೇ ವಯಸ್ಸಿನಲ್ಲಿ ಸ್ಥಾನ ಗಿಟ್ಟಿಸುವ ಮೂಲಕ ಮನಗುಳಿ ಮುತ್ಯ 2ನೇ ಬಾರಿ ಸಚಿವರಾಗಿ ಹೊರಹೊಮ್ಮಿದ್ದರು. ಗುಮಾಸ್ತನಿಂದ ಮಂತ್ರಿಗಿರಿಯವರೆಗೂ ಹಲವು ಏಳುಬೀಳುಗಳನ್ನು ಕಂಡಿದ್ದ MC ಮನಗುಳಿ ವಿಜಯಪುರ ಜಿಲ್ಲೆಯ ಮುತ್ಸದಿ ರಾಜಕಾರಣಿಯಾಗಿದ್ದವರು. ಕನಸಿನ ಕೂಸು ಗುತ್ತಿ ಬಸವಣ್ಣ ಏತ ನೀರಾವರಿ. ಸಿಂದಗಿ ತಾಲೂಕಿನಲ್ಲಿ ಫಲವತ್ತತೆಯಾದ ಭೂಮಿ ಇದ್ದರೂ ಸದಾಕಾಲ ಭೀಕರ ಬರದಿಂದಾಗಿ ಬಸವಳಿತಿದ್ದ ರೈತಾಪಿ ವರ್ಗದ ಬದುಕು ಬವಣೆಯನ್ನು ಅರ್ಥೈಸಿಕೊಂಡಿದ್ದ MC ಮನಗುಳಿಯವರು 1994ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಸಂದರ್ಭ ಗುತ್ತಿ ಬಸವಣ್ಣ ಏತ ನೀರಾವರಿ ಮೂಲಕ ರೈತರ ಬದುಕು ಹಸನಾಗಿಸಬೇಕು ಎಂದು ಪಣತೊಟ್ಟಿದ್ದರು. ಅಲ್ಲದೆ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆ ಸಂಪೂರ್ಣ ಅನುಷ್ಠಾನಗೊಳ್ಳುವವರೆಗೂ ಚಪ್ಪಲಿ ಧರಿಸುವುದಿಲ್ಲ ಎಂದು ಶಪಥಗೈದಿದ್ದರು. ಇದೇ ಸುಸಂದರ್ಭ ಎಂಬಂತೆ ದೇವೇಗೌಡರು ಪ್ರಧಾನಿಯಾದರು. ಆಗ ತಮ್ಮ ನೆಚ್ಚಿನ ಶಿಷ್ಯನ ಶಪಥವನ್ನು ಪೂರೈಸುವುದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಗಾಗಿ ನೂರಾರು ಕೋಟಿ ರೂಪಾಯಿಗಳ ಮಂಜೂರು ಮಾಡಿ MC ಮನಗುಳಿಯವರ ಇಚ್ಛೆಯಂತೆ ಅವರ ಅಧಿಕಾರಾವಧಿಯಲ್ಲೇ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳ್ಳುವಂತೆ ಮಾಡಿದರು. MC ಮನಗುಳಿಯವರ ಕನಸಿನ ಕೂಸಾಗಿದ್ದ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯಿಂದಾಗಿ ಇಂದು ಸಿಂದಗಿ ತಾಲೂಕಿನ ಸುಮಾರು 25ಕ್ಕೂ ಅಧಿಕ ಗ್ರಾಮಗಳು ನೀರಾವರಿ ಕ್ಷೇತ್ರಕ್ಕೆ ಒಳಪಟ್ಟಿವೆ. ಇದರಿಂದ ಅಂದಾಜು 25ರಿಂದ 30 ಸಾವಿರ ರೈತ ಕುಟುಂಬಗಳಿಗೆ ಅನುಕೂಲವಾಗಿದೆ. ಬಯಲು ಸೀಮೆಯ ಬರಡು ಭೂಮಿ ಎನಿಸಿಕೊಂಡಿದ್ದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು, ಹತ್ತಿ, ಮೆಕ್ಕೆಜೋಳ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ವಿಸ್ತೀರ್ಣವಾಗಿ ಹಸುರಿನಿಂದ ಕಂಗೊಳಿಸುವಂತಾಗಿದೆ. ಇದರಿಂದ ರೈತರ ಬದುಕು ಹಸನಾಗಿದೆ. ಶಾಶ್ವತ ಕುಡಿಯುವ ನೀರಿನ ಯೋಜನೆ ರೂವಾರಿ. ಸಿಂದಗಿ ಪಟ್ಟಣವು ದಿನದಿಂದ ದಿನಕ್ಕೆ ಹೆಚ್ಚು ವಿಸ್ತಾರಗೊಳ್ಳುತ್ತಿದ್ದು ನಗರಸಭೆಯಾಗುವ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ. ಸಿಂದಗಿ ಪಟ್ಟಣವು ವ್ಯಾಪಾರ ವಹಿವಾಟಿನಲ್ಲಿ ಪ್ರಮುಖ ಕೇಂದ್ರವಾಗಿದ್ದು ಶೈಕ್ಷಣಿಕ ರಂಗದಲ್ಲೂ ಸಾಕಷ್ಟು ಮುಂದುವರಿಯುವಲ್ಲಿ MC ಮನಗುಳಿಯವರ ಪಾತ್ರ ಬಹುದೊಡ್ಡದು. MC ಮನಗುಳಿಯವರು 1994ರಲ್ಲಿ ಮೊದಲ ಬಾರಿಗೆ ಶಾಸಕರಾಗುವುದಕ್ಕೂ ಮೊದಲು ಸಿಂದಗಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರತರವಾಗಿತ್ತು. ದಿನನಿತ್ಯ ಕಿಲೋಮೀಟರ್ಗಳಷ್ಟು ದೂರ ಹೋಗಿ ಕುಡಿಯುವ ನೀರಿಗಾಗಿ ಅಲೆದಾಡುವಂಥ ಅನಿವಾರ್ಯ ಪರಿಸ್ಥಿತಿ ಪಟ್ಟಣದ ನಿವಾಸಿಗಳಿಗಿತ್ತು. ಹೀಗಾಗಿ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸಿಂದಗಿಯಲ್ಲಿ ಸರಿಸುಮಾರು 58 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾದ ಬೃಹತ್ ಕೆರೆ ನಿರ್ಮಾಣಗೊಳ್ಳುವಲ್ಲಿ MC ಮನಗುಳಿಯವರ ಕಾರ್ಯ ಶ್ಲಾಘನೀಯವಾದದ್ದು. ಮೊದಲ ಬಾರಿಗೆ ಶಾಸಕರಾದಾಗ ತಾಲೂಕಿನ ಯರ್ಗಲ್ಬಿಕೆ ಗ್ರಾಮದ ಹತ್ತಿರದಲ್ಲಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕೆನಾಲ್ ಮುಖ್ಯ ಕಾಲುವೆ ಮುಖಾಂತರ ಹಾಗೂ 2ನೇ ಬಾರಿ ಶಾಸಕರಾಗಿ ಸಚಿವರಾದ ಮೇಲೆ ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದ ಬೃಹತ್ ಕೆರೆಯಿಂದ ಸಿಂದಗಿ ಪಟ್ಟಣದ ಕೆರೆಗೆ ಪೈಪ್ಲೈನ್ ಮುಖಾಂತರ ನೀರು ಹರಿಸುವ ಮೂಲಕ ಪಟ್ಟಣದ ಜನರ ಬಹುದಿನಗಳ ಬೇಡಿಕೆಯಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವಂಥ ದಿಟ್ಟ ನಿಲುವನ್ನು MC ಮನಗುಳಿಯವರು ಮಾಡಿದ್ದಾರೆ. ಇದರಿಂದಾಗಿಯೇ ಪಟ್ಟಣವು ಬೃಹದಾಕಾರದಲ್ಲಿ ಬೆಳೆಯಲು ಸಾಧ್ಯವಾಯಿತೆಂದು ಇಂದಿಗೂ ಕೂಡ ಪಟ್ಟಣದ ಜನರು ನೆನೆಯುತ್ತಾರೆ. ಸಿಂದಗಿ ಪಟ್ಟಣದ ಸೌಂದರ್ಯೀಕರಣಕ್ಕೆ ಒತ್ತು. ಸಿಂದಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಸುಧಾರಣೆಯಾಗಿ ಹಲವು ವರ್ಷಗಳೇ ಆಗಿದ್ದವು. ಇದರಿಂದ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಇನ್ನಿಲ್ಲದ ತಾಪತ್ರಯವಾಗಿತ್ತು. ಇದನ್ನು ಹತ್ತಿರದಿಂದ ನೋಡಿದ್ದ ಮನಗುಳಿ ಮುತ್ಯ 2ನೇ ಅವಧಿಗೆ ಸಚಿವರಾದ ಕೂಡಲೇ ಸಿಂದಗಿ ಪಟ್ಟಣದ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದರು. ಆ ಮೂಲಕ ಪಟ್ಟಣದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದರು. ಸಿಂದಗಿಗೆ ಪ್ರಧಾನಿಯನ್ನು ಕರೆಸಿದ ಹೆಗ್ಗಳಿಕೆ. ಪ್ರಪ್ರಥಮ ಬಾರಿಗೆ ಸಿಂದಗಿ ಪಟ್ಟಣಕ್ಕೆ ಪ್ರಧಾನಿಯವರನ್ನು ಕರೆತಂದ ಹೆಗ್ಗಳಿಕೆ 1996ರ ಸಂದರ್ಭ ಮೊದಲ ಬಾರಿ ಶಾಸಕನಾಗಿ ಸಚಿವರಾಗಿದ್ದ MC ಮನಗುಳಿಯವರಿಗೆ ಸಲ್ಲುತ್ತದೆ. ಸಿಂದಗಿ ಪಟ್ಟಣದಲ್ಲಿ ವಿವಿಧ ಯೋಜನೆಗಳ ಅಡಿಗಲ್ಲು ಸಮಾರಂಭಕ್ಕೆ 1996ರಲ್ಲಿ ಪ್ರಧಾನಿಯಾಗಿದ್ದ H.D. ದೇವೇಗೌಡರ ಸಮೇತ ಕೇಂದ್ರ ಮತ್ತು ರಾಜ್ಯ ಶಕ್ತಿ ಕೇಂದ್ರವನ್ನೇ ಸಿಂದಗಿಗೆ 6 ಹೆಲಿಕಾಪ್ಟರ್ಗಳ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕರೆತಂದವರು MC ಮನಗುಳಿ. ಇದೇ ವೇಳೆ ತಮ್ಮ ಕನಸಿನ ಕೂಸಾಗಿದ್ದ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆ
ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಪಾದರಕ್ಷೆ ಧರಿಸುವುದಿಲ್ಲ ಎಂದು ಶಪಥಗೈದಿದ್ದ ಅವರಿಗೆ ಅಂದು ಪ್ರಧಾನಿಯಾಗಿದ್ದ ದೇವೇಗೌಡರೇ ಖುದ್ದು ಪಾದರಕ್ಷೆಯನ್ನು ಧರಿಸುವಂತೆ ಹೇಳಿದ್ದರು. ನುಡಿದಂತೆ ನಡೆದವರು. MC ಮನುಗುಳಿ 2018ರಲ್ಲಿ 2ನೇ ಬಾರಿ ಶಾಸಕರಾಗಿ ಸಚಿವರಾದಾಗ ಅವರು ಮಾಡಿದ ಮೊಟ್ಟಮೊದಲ ಕೆಲಸ ರಾಜ್ಯದಲ್ಲಿ ಹೊಸ ತಾಲೂಕುಗಳ ಪಟ್ಟಿಯಲ್ಲಿ ಕೈಬಿಟ್ಟು ಹೋಗಿದ್ದ ಆಲ್ಮೇಲ್ ಪಟ್ಟಣವನ್ನು ಅಂದಿನ ಸರ್ಕಾರದ ಮೇಲೆ ಒತ್ತಡ ಹೇರಿ ಆಲ್ಮೇಲವನ್ನು ನೂತನ ತಾಲೂಕನ್ನಾಗಿಸಿದ್ದು. ಇದರ ಜೊತೆಗೆ ಅದೇ ಆಲ್ಮೇಲ್ ಪಟ್ಟಣಕ್ಕೆ ಮತ್ತೊಂದು ಕೊಡುಗೆ ಎಂಬಂತೆ ತೋಟಗಾರಿಕಾ ಮಹಾವಿದ್ಯಾಲಯವನ್ನು ಮಂಜೂರು ಮಾಡಿಸುವ ಮೂಲಕ ಚುನಾವಣೆ ಪೂರ್ವದಲ್ಲಿ ಆಲ್ಮೇಲ್ ಭಾಗದ ಜನರಿಗೆ ನೀಡಿದ್ದ ಭರವಸೆಯನ್ನು ಈಡೇರಿಸುವುದರೊಂದಿಗೆ ನುಡಿದಂತೆ ನಡೆದವರು. ಪಕ್ಷನಿಷ್ಠ ಮನುಗುಳಿ ಮುತ್ತೆ. ಸದಾ ಅಧಿಕಾರದ ಬೆನ್ನು ಹತ್ತುವ ರಾಜಕಾರಣಿಗಳಿರುವ ಇಂದಿನ ದಿನಗಳಲ್ಲಿ MC ಮನುಗುಳಿ ಭಿನ್ನವಾಗಿ ಮತ್ತು JDS ಪಕ್ಷದ ನಿಷ್ಠರಾಗಿ ಓರ್ವ ಮಾದರಿ ರಾಜಕಾರಣಿ ಎನಿಸಿಕೊಂಡವರು. ಮಾಜಿ ಪ್ರಧಾನಿ HD ದೇವೇಗೌಡರನ್ನು ರಾಜಕೀಯ ಗುರುವಾಗಿ ಕಾಣುತ್ತಿದ್ದ MC ಮನುಗುಳಿಯವರು JDS ಅಧಿಕಾರದಲ್ಲಿರಲಿ ಇಲ್ಲದಿರಲಿ ತಮ್ಮ ಕೊನೆಯ ಉಸಿರು ಇರುವವರೆಗೂ JDS ಪಕ್ಷವೊಂದರಲ್ಲಿಯೇ ಗುರುತಿಸಿಕೊಂಡವರು. ಮೇಲಾಗಿ 4 ದಶಕಗಳ ಕಾಲ ದೇವೇಗೌಡರ ನೆಚ್ಚಿನ ಶಿಷ್ಯರಾಗಿ ಒಡನಾಡಿಯಾಗಿ ಬಿಂಬಿಸಿಕೊಂಡವರು. ಇನ್ನು ತನಗಿಂತ ವಯಸ್ಸಿನಲ್ಲಿ ಕಿರಿಯನಾಗಿದ್ದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರೊಂದಿಗೂ ಉತ್ತಮ ಒಡನಾಟ ಇಟ್ಟುಕೊಂಡಂಥ ವ್ಯಕ್ತಿಯಾಗಿದ್ದ MC ಮನುಗುಳಿಯವರು ಹಲವು ಬಾರಿ ಸೋಲುಂಡರೂ ಕೂಡ ದೇವೇಗೌಡರು ಅವರ ಮೇಲೆ ನಂಬಿಕೆ ಇರಿಸಿ 4 ಬಾರಿ ಪಕ್ಷದ B.Farm ನೀಡಿದ್ದರು. ದೇವೇಗೌಡರ ನಂಬಿಕೆ ಖುಷಿಗೊಳ್ಳಲಿಲ್ಲ. 2018ರಲ್ಲಿ MC ಮನುಗುಳಿಯವರು 82ನೇ ಇಳಿ ವಯಸ್ಸಿನಲ್ಲಿ ಸಿಂದಗಿ ಮತಕ್ಷೇತ್ರದಿಂದ ಶಾಸಕರಾಗಿ ಗೆಲುವು ದಾಖಲಿಸುವ ಮೂಲಕ JDS ಪಕ್ಷದ ವರಿಷ್ಠ ದೇವೇಗೌಡರ ಕೈ ಬಲಪಡಿಸಿದ್ದರು. ಅವತ್ತಿನ ಸಮ್ಮಿಶ್ರ ಸರ್ಕಾರ ಪತನಗೊಂಡು ಆಪರೇಷನ್ ಕಮಲ ಮೂಲಕ JDS ಕಾಂಗ್ರೆಸ್ ಶಾಸಕರು BJಪಿಗೆ ವಲಸೆ ಹೋದ ಸಂದರ್ಭ MC ಮನುಗುಳಿಯವರು BJಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾರೆ ಎಂದು ಕೆಲ ವಿರೋಧಿಗಳು ಗಾಳಿ ಸುದ್ದಿಯನ್ನು ಹಬ್ಬಿಸಿದ್ದರು. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ MC ಮನುಗುಳಿಯವರು JDS ಪಕ್ಷದಲ್ಲಿಯೇ ಉಳಿದುಕೊಂಡು ಪಕ್ಷನಿಷ್ಠೆಯನ್ನು ತೋರಿದ್ದರು. ದೇವೇಗೌಡರ ಮನುಗುಳಿಯವರ ಮೂರ್ತಿ ಅನಾವರಣ. ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ MC ಮನುಗುಳಿಯವರ ಕಾರ್ಯಕ್ಕೆ ಅಭಿನಂದನಾರ್ಹವಾಗಿ ಗುತ್ತಿ ಬಸವಣ್ಣ ಏತ ನೀರಾವರಿ ರೈತ ಹಿತರಕ್ಷಣಾ ಸಮಿತಿ ಹಾಗೂ ರೈತ ಬಾಂಧವರು ಒಗ್ಗೂಡಿ ಸಿಂದಗಿ ತಾಲೂಕಿನ ಗೊಲಗೇರಿ ಗ್ರಾಮದಲ್ಲಿ ದೇವೇಗೌಡರ MC ಮನುಗುಳಿಯವರ ಮೂರ್ತಿಯನ್ನು ಫೆಬ್ರವರಿ 12, 2014ರಂದು ಅನಾವರಣಗೊಳಿಸಿದ್ದು, ಈ ಭಾಗದಲ್ಲಿ ರೈತ ನಾಯಕರಿರುವರ ಸಾಧನೆಗಳು ಸದಾ ಹಸಿರಾಗಿರಿಸುವಂತಾಗಿದೆ. ಮಮ್ಮಲು ಮರಗಿದ ಜನತೆ. ಇಂಥ ಜನಪರ ಕಳಕಳಿಯ ಮನುಗುಳಿ ಮುತ್ತೆ ಜನವರಿ 28, 2021ರಂದು ತಮ್ಮ 85ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ತೀರಿಕೊಂಡಾಗ ಸಿಂದಗಿ ಆಲ್ಮೇಲ್ ತಾಲೂಕುಗಳ ಲಕ್ಷಾಂತರ ಜನ ಅವರ ಅಂತ್ಯಕ್ರಿಯೆಯಲ್ಲಿ ಪಕ್ಷಾತೀತ ಜಾತ್ಯತೀತವಾಗಿ ಪಾಲ್ಗೊಂಡು ತಮ್ಮ ನೆಚ್ಚಿನ ನಾಯಕನ ಕೊನೆಯ ಬಾರಿ ಕಣ್ತುಂಬಿಕೊಂಡು ಬೀಳ್ಕೊಡುವ ವೇಳೆ ಮಮ್ಮಲು ಮರುಗಿದ್ದರು. MC ಮನುಗುಳಿಯವರ ಕೀರ್ತಿ ಹೆಚ್ಚಿಸಿದ ಕರುಳಕುಡಿಗಳು. MC ಮನುಗುಳಿಯವರದು ತುಂಬು ಕುಟುಂಬ. ಅವರಿಗೆ 4 ಪುತ್ರರು, ಓರ್ವ ಪುತ್ರಿ ಇದ್ದಾರೆ. ಇವರಲ್ಲಿ ಮೊದಲನೆಯ ಪುತ್ರ ಅರವಿಂದ್ ಅವರು CM ಮನುಗುಳಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದು ಶೈಕ್ಷಣಿಕ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಎರಡನೇ ಪುತ್ರ ಅಶೋಕ್ ಅವರು ಸದ್ಯ ಕಾಂಗ್ರೆಸ್ನಿಂದ ಸಿಂದಗಿ ಶಾಸಕರಾಗಿದ್ದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಮೂರನೇ ಮತ್ತು ನಾಲ್ಕನೇ ಪುತ್ರರಾಗಿರುವ ಡಾಕ್ಟರ್ ಚನ್ವೀರ್ ಹಾಗೂ ಡಾಕ್ಟರ್ ಶಾಂತಿವೀರ್ ಅವರುಗಳು ತಜ್ಞ ವೈದ್ಯರುಗಳಾಗಿದ್ದು ವೈದ್ಯಕೀಯ ಲೋಕದ ಮೂಲಕ ಸಿಂದಗಿ ತಾಲೂಕಿನ ಜನರ ಸೇವೆ ಮಾಡುತ್ತಿದ್ದಾರೆ. ಅಲ್ಲದೆ TSPS ಮಂಡಳಿಯ ಆಯುರ್ವೇದಿಕ್ ಕಾಲೇಜಿನ ಚೇರ್ಮನ್ನರಾಗಿರುವ ಹಾಗೂ ಪೌರಸಭೆ ಹಾಲಿ ಸದಸ್ಯರಾದ ಡಾಕ್ಟರ್ ಶಾಂತಿವೀರ್ ಅವರು ಸಿಂದಗಿ ಪೌರಸಭೆಯ ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿ ಒಳ್ಳೆಯ ಆಡಳಿತ ನೀಡಿದ್ದಾರೆ. ಇನ್ನು MC ಮನುಗುಳಿಯವರ ಸುಪುತ್ರಿ ಅನಿತಾ ನಿಡೋಣಿ ಅವರು ಸದ್ಗೃಹಿಣಿಯಾಗಿದ್ದು ಸಹೋದರರ ಸಮಾಜಮುಖಿ ಕಾರ್ಯಗಳಿಗೆ ಸದಾ ಪ್ರೋತ್ಸಾಹಿಸುತ್ತಾರೆ. MC ಮನುಗುಳಿಯವರ ಕರುಳುಕುಡಿಗಳು ಶೈಕ್ಷಣಿಕ, ರಾಜಕೀಯ, ವೈದ್ಯಕೀಯ ರಂಗಗಳಲ್ಲಿ ತೊಡಗಿಕೊಂಡು ಸಮಾಜದ ಒಳಿತಿಗಾಗಿ, ತಾಲೂಕಿನ ಅಭಿವೃದ್ಧಿಗಾಗಿ, ಬಡವರು, ದೀನ ದುರ್ಬಲರ ಏಳಿಗೆಗಾಗಿ ಸದಾ ಕೈಂಕರ್ಯದಲ್ಲಿ ತೊಡಗಿರುವುದನ್ನು ಗಮನಿಸಿದಾಗ MC ಮನುಗುಳಿಯವರ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆಂದರೆ ತಪ್ಪಾಗಲಾರದು. ಸತತ 7 ಬಾರಿ ಸಿಂದಗಿ ವಿಧಾನಸಭಾ ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ MC ಮನುಗುಳಿಯವರು ಒಟ್ಟು 5 ಬಾರಿ ಸೋಲುಂಡು 2 ಬಾರಿ ಗೆದ್ದವರು.
ಶಾಸಕರಾದಾಗಲೊಮ್ಮೆ ಸಚಿವರಾಗಿದ್ದು ಅವರ ಅದೃಷ್ಟವೇ ಸರಿ. 4 ಬಾರಿ ಸತತವಾಗಿ ಸೋಲುಂಡರೂ ಎಂದಿಗೂ ಮತದಾರರ ವಿರುದ್ಧ ಬೇಸರಿಸಿಕೊಳ್ಳದವರು. ಎದೆಗುಂದದೆ ಮತ್ತೆ ಹೊಸ ಹುರುಪಿನೊಂದಿಗೆ ಮುಗುಳ್ನಗುತ್ತಾ ಚುನಾವಣೆಗೆ ಅದೇ ಹುಮ್ಮಸ್ಸಿನೊಂದಿಗೆ ಅಣಿಯಾಗುತ್ತಿದ್ದ ಮನುಗುಳಿ ಮುತ್ಯ ಜೀವನೋತ್ಸಾಹ ಮೆರೆದವರು. ಆ ಮೂಲಕ ಯುವ ರಾಜಕಾರಣಿಗಳಿಗೆ ಮಾದರಿಯಾದವರು. ಈಗ ಅವರಿಲ್ಲದಿರಬಹುದು, ಆದರೆ ಅವರ ಅವಧಿಯಲ್ಲಾದ ಶಾಶ್ವತ ಕೆಲಸಗಳು ನಮ್ಮೆಲ್ಲರ ಕಣ್ಣ ಮುಂದಿವೆ. ಮನುಷ್ಯ ಅಳೆದರೂ ಕೂಡ ಅಚ್ಚಳಿಯದೆ ಉಳಿಯುವಂತೆ ಗುರುತು ಬಿಟ್ಟು ಹೋಗಿರಬೇಕೆಂತೆ. ಈ ಉಕ್ತಿ MC ಮನುಗುಳಿಯವರಿಗೆ ಹೇಳಿ ಮಾಡಿಸಿದಂತಿದೆ ಎಂದರೆ ಅತಿಶಯೋಕ್ತಿಯಾಗಲಿಕ್ಕಿಲ್ಲ. ಇಂಥ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನೆಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.